ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಆರೋಗ್ಯದ ಅಡುಗೆ ಮನೆಗೆ ಸ್ವಾಗತನ ಬಯಸ್ತಾ ಇವತ್ತು ನಾನು ನಾನ್ ವೆಜ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ನಾನ್ ವೆಜ್ ರೆಸಿಪಿ ಅಂತಂದರೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ. ಹಾಗೆ ಮಟನಲ್ಲಿ ಏನಪ್ಪ ಮಾಡಬೇಕು ಅನ್ನೋದ ನಿಮಗೆ ಚಿಂತೆ ಇದ್ದರೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಯಾಕೆ ಅಂತ ಅಂದರೆ ಬ್ಯಾಚುಲರ್ಸ್ ಕೂಡ ಇದನ್ನು ನೀವು ಒಂದು 10 ನಿಮಿಷದಲ್ಲಿ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಕಡಿಮೆ ಪದಾರ್ಥನ ಬಳಸಿ ಇಲ್ಲಿ ಮಾಡ್ತಾ ಇರೋವಂಥದ್ದು ತುಂಬಾ ವಿಶೇಷ. ಹಾಗೆಯೇ ಇದಕ್ಕೆ ಯಾವುದೇ ರೀತಿ ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ ಪುಡಿ ಏನೂ ಬಳಸ್ತಾ ಇಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಹಾಗೆ ಇದು ದೋಸೆ, ಚಪಾತಿ, ಇಡ್ಲಿ, ಪೂರಿ, ಅನ್ನ, ಮುದ್ದೆ, ರೊಟ್ಟಿ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಬನ್ನಿ ಮತ್ತೆ ಯಾಕೆ ತಡ, ಮಟನ್ ಗ್ರೀನ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ನಾನಿಲ್ಲಿ ಅರ್ಧ kg ಮಟನ್ನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಮೇಕೆ ಮಟನ್ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಕ್ವಾಂಟಿಟಿನ ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಈ ಒಂದು ಅರ್ಧ kg ಅಳತೆಗೆ ನೋಡಿ, ನಾನು ಸುಮಾರು ಒಂದು 5 ಹಸಿಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನು ಮೆಣಸು ಬಳಸ್ತಾ ಇದ್ದೀನಿ. 2 ಪೀಸು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 7ರಿಂದ 8 ನಾನು ಲವಂಗ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪನೇ ನಾನು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋವಂಥದ್ದು ಮಟನ್ ಗ್ರೀನ್ ಮಸಾಲ ಅಲ್ವಾ, ಸೊ ಸ್ವಲ್ಪ ನೀವು ಸೊಪ್ಪನ್ನ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ. ನಂತರ 2 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ ಬಳಸ್ತಾ ಇದ್ದೀನಿ. ನಂತರ ನೋಡಿ, ಒಂದು ಸ್ವಲ್ಪ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅಂದರೆ ನಾನಿಲ್ಲಿ ಕೊಬ್ಬರಿನ ನೀರಲ್ಲಿ ನೆನೆಸಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ನಂತರ ಇವಾಗ ಎಲ್ಲ ಪದಾರ್ಥಗಳನ್ನು ಕೂಡ ನಾನಿವಾಗ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿನ ಒಂದು 5 ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಸ್ಪೈಸಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ 1 ಅಥವಾ 2 ಹಸಿಮೆಣಸಿನ್ಕಾಯಿನ ನೀವಿಲ್ಲಿ ಕಡಿಮೆ ಕೂಡ ಮಾಡ್ಕೊಳ್ಳಿ. ಯಾಕೆ ಅಂತ ಅನ್ನೋದಾದರೆ ನಾವು ಮೆಣಸನ್ನು ಕೂಡ ಹಾಕ್ತಾ ಇದ್ದೀವಿ, ಹಾಗೆ ಬೆಳ್ಳುಳ್ಳಿ, ಇದೆಲ್ಲ ಕೂಡ ಸ್ವಲ್ಪ ಖಾರ ಅಂಶ ಅಲ್ವಾ. ಹಾಗಾಗಿ ತುಂಬ ಸ್ಪೈಸಿ ಬೇಕು ಅಂದರೆ ನೀವು ಇನ್ನೂ 1 ಹಸಿಮೆಣಸಿನ್ಕಾಯಿನ ಇಲ್ಲಿ ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇವಾಗ ಎಲ್ಲ ಪದಾರ್ಥಗಳನ್ನು ಕೂಡ ಇವಾಗ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಪದಾರ್ಥ ನೋಡಿ ಸ್ನೇಹಿತರೆ, ಇಷ್ಟೇ, ಬೇರೆ ಏನು ಇದಕ್ಕೆ ಸೇರಿಸುವಂತಹ ಅವಶ್ಯಕತೆ ಇಲ್ಲ. ನಾನು ಏನು ಸೇರಿಸ್ತಾ ಇಲ್ಲ, ಇಷ್ಟೇ, ತುಂಬ ಸಿಂಪಲ್ಲು. ಇವಾಗ ನೋಡಿ, ನೀರನ್ನು ಸೇರಿಸಿ ನಾವು ಸ್ಮೂತಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಇವಾಗ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಬೇಗ ಕೂಡ ಆಗುತ್ತೆ. ಇದಕ್ಕೆ ನೋಡಿ, ತೆಂಗಿನ ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ಮಟನ್ ಸೇರಿಸ್ಕೊಳ್ತಾ ಇದ್ದೀನಿ. ಆಫೀಸ್ಗೆ ಹೋಗೋರು, ಹಾಗೆಯೇ ಬ್ಯಾಚುಲರ್ಸು ಮನೆಗೆ ಬಂದಿದ್ದ ತಕ್ಷಣವೇ ನಾನ್ ವೆಜ್ ಅಂದರೆ ಇಷ್ಟ ಇರುತ್ತಲ್ವ. ಸೊ ನಾನಿಲ್ಲಿ ಮಟನ್ ತೋರಿಸ್ತಾ ಇದ್ದೀನಿ. ಮಟನ್ ಬದಲಾಗಿ ನೀವಿಲ್ಲಿ ಚಿಕನ್ ಕೂಡ ಇದೇ ಒಂದು ವಿಧಾನದಲ್ಲಿ ನೀವು ಮಾಡ್ಕೊಳ್ಬೋದು. ಇವಾಗ ಮಟನ್ ಸೇರಿಸಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಹಾಗೆ ಅರಿಶಿನದ ಪುಡಿ ಸೇರಿಸಿ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ 1 ನಿಮಿಷದ ತನಕ. ನೀವು ಬೇಕಾದರೆ ಎಣ್ಣೆ ಜೊತೆಗೇ ಚಿಕ್ಕದಾಗಿ ಕತ್ತರಿಸಿರುವಂತಹ ಈರುಳ್ಳಿನ ನೀವು ಫಸ್ಟೇ ಫ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಮಟನ್ ಫ್ರೈ ಆದ ನಂತರ ನಾನಿಲ್ಲಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಒಂದೇ ಒಂದು ಈರುಳ್ಳಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಾಗಿ ಕೂಡ ಹಾಕ್ಕೊಳ್ಬೋದು. ಕಡಿಮೆ ಮಸಾಲೆ ರುಬ್ಬಿರುವಂಥದ್ದು. ನಂತರ ಇದಕ್ಕೆ ಈರುಳ್ಳಿ ಇಷ್ಟು ಬಿಟ್ಟರೆ ಇದಕ್ಕೆ ಬೇರೆ ಕೊನೆಯಲ್ಲಿ ಏನು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ಯಾವುದೇ ರೀತಿ ಮಸಾಲೆ ಪುಡಿಗಳನ್ನ ಇಲ್ಲಿ ಸೇರಿಸ್ತಾ ಇಲ್ಲ. ತುಂಬಾ ಸಿಂಪಲ್ಲು, ಅಷ್ಟೇ ರುಚಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ಇವಾಗ ಮಟನ್ನು ಮತ್ತು ಈರುಳ್ಳಿ ಎರಡೂ ಕೂಡ ಇವಾಗ 1 ನಿಮಿಷ ನಾನು ಫ್ರೈ ಮಾಡಿ ಇದನ್ನು ಒಂದು 5 ನಿಮಿಷ ನಾನು ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಜೊತೆಯಲ್ಲಿ ಸ್ವಲ್ಪ ಇದು ಬೇಯಬೇಕು. ಹಾಗಾಗಿ ನಾನು ಇದನ್ನು ಮುಚ್ಚಿಟ್ಟಿದ್ದೆ. ಯಾಕಂದರೆ ಉಪ್ಪು ಅಂಶ ಏನಿದೆ ಈ ಒಂದು ಮಟನಿಗೆ ಹಿಡಿಬೇಕು. ಹಾಗಾಗಿ ಒಂದು 5 ನಿಮಿಷ ನಾನು ಇದನ್ನು ಹಾಗೆ ಬಿಟ್ಟಿದ್ದೆ. ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ. ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿ ನಾವು ರುಬ್ಬಿ ಇಟ್ಕೊಂಡಿರೋ ಅಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮಟನಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ನೀರನ್ನು ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದು ಅಂದರೆ ಮಸಾಲ ಅಂದರೆ ಇದು ನಾವು ಮಾಡ್ತಾ ಇರೋವಂಥದ್ದು ಗ್ರೇವಿ ಅಲ್ವಾ. ಹಾಗಾಗಿ ಗ್ರೇವಿ ಕನ್ಸಿಸ್ಟೆನ್ಸಿನಲ್ಲಿದ್ರೇ ತುಂಬ ಚೆನ್ನಾಗಿರುತ್ತೆ. ನಂತರ ನೋಡಿ, ಅಗತ್ಯ ಇರೋಷ್ಟು ಸ್ವಲ್ಪ ನಾನಿಲ್ಲಿ ನೀರನ್ನು ಕೂಡ ಸ್ವಲ್ಪನೇ ಸೇರಿಸ್ಕೊಳ್ಬೇಕಾಗತ್ತೆ. ಈ ಟೈಮಲ್ಲಿ ನೀವು ಉಪ್ಪು ಸರಿಯಾಗಿದೆಯಾ ಅಂತ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಅಥವಾ ಕಡಿಮೆ ಇದ್ದರೆ ನೀವು ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು.
ನೀರಿಂದು ಅಳತೆ ನಿಮಗೆ ತೋರಿಸ್ತಾ ಇದ್ದೀನಿ, ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಬೇಗನೆ ಆಗಿಬಿಡುತ್ತೆ ಸ್ನೇಹಿತರೆ, ಹೆಚ್ಚೊತ್ತು ಸಮಯ ಬೇಕಾಗಿಲ್ಲ ಈ ಒಂದು ರೆಸಿಪಿನ ಮಾಡೋದಕ್ಕೆ. ಹಾಗೆ ನಾನ್ ವೆಜ್ ಪ್ರಿಯರು ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ಕೂಡ ತಪ್ಪದೇನೆ ಈ ಒಂದು ರೆಸಿಪಿಗಳನ್ನ ಟ್ರೈ ಮಾಡಿ ಹೇಗೆ ಬಂದಿತ್ತು ಕಮೆಂಟ್ ಮೂಲಕ ತಿಳಿಸಿ. ನನಗೂ ಕೂಡ ಮುಂದೆ ಒಳ್ಳೆ ವಿಡಿಯೋ ಅಂತ ಅದು ಹಾಕಬೇಕು ಅಂದಾಗ ನನಗೂ ಕೂಡ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಅಲ್ವಾ. ಹಾಗಾಗಿ ಇವಾಗ ನೋಡಿ ನಾನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸುಮಾರು ಒಂದು 3 ವಿಸಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ 3 ವಿಸಿಲ್ ಆಗಿದೆ, ಕುಕ್ಕರ್ ಕೂಡ ತಣ್ಣಗಾಗಿದೆ. ನೋಡ್ತಾ ಇರ್ಬೋದು ಎಣ್ಣೆ ಅಂಶ ಏನಿದೆ ಮೇಲ್ಗಡೆ ಬಿಟ್ಟಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಕನ್ಸಿಸ್ಟೆನ್ಸಿ. ಹಾಗೆ ಮಟನ್ ಕೂಡ ತುಂಬಾ ಹದವಾಗಿ ಚೆನ್ನಾಗಿ ಬೆಂದಿದೆ. ಇದನ್ನು ನೀವು ಎಲ್ಲದ್ರ ಜೊತೆಲೂ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಮುಖ್ಯವಾಗಿ ಬ್ಯಾಚುಲರ್ಸು ಈ ಒಂದು ರೆಸಿಪಿನ ಟ್ರೈ ಮಾಡಲೇಬೇಕು. ಯಾಕೆ ಅಂತ ಅನ್ನೋದಾದರೆ ಯಾವುದೇ ರೀತಿ ಮಸಾಲೆಗಳನ್ನ ಇಲ್ಲಿ ಅಂಗಡಿಯಿಂದ ತೊಗೊಂಡು ಬಂದು ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಅಂದರೆ ಮಸಾಲೆ ಪದಾರ್ಥಗಳನ್ನ ನಾನು ಹೇಳ್ತಾ ಇರೋವಂಥದ್ದು. ಮನೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಇಷ್ಟು ಇದ್ದೇ ಇರುತ್ತೆ ಅಲ್ವಾ. ಸೊ ನಾವು ದಿನನಿತ್ಯದಲ್ಲಿ ಏನು ಬಳಸ್ತೀವಿ ಆ ಒಂದು ಪದಾರ್ಥ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತಲ್ವ. ನೀವು ಅದನ್ನೇ ಇಲ್ಲಿ ಬಳಸಿ ಈ ಒಂದು ಸಿಂಪಲ್ ಆದಂತಹ ಮಟನ್ ಮಸಾಲ ಗ್ರೇವಿನ ಮಾಡ್ಕೊಳ್ಬೋದು. ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನೀವು ಬೇಕಾದರೆ ಕೊನೆಯಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ಯಾವುದೇ ರೀತಿ ಟೊಮೊಟೊನೂ ಕೂಡ ನಾನಿಲ್ಲಿ ಬಳಸಿಲ್ಲ. ಗಸಗಸೆ ಆಗಲಿ, ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ ಪುಡಿ ಏನೂ ಬಳಸ್ತಾ ಇಲ್ಲ. ಅಂದರೆ ಏನು ಬಳಸ್ತೇನೆ ಮಾಡಿರೋವಂಥದ್ದು ತುಂಬಾ ರುಚಿಕರವಾಗಿರುತ್ತೆ. ನಾನು ಮನೆಯಲ್ಲಿ ಇವತ್ತು ಈ ಒಂದು ರೆಸಿಪಿ ಜೊತೆಯಲ್ಲಿ ಚಪಾತಿ ಮಾಡ್ಕೊಂಡಿದ್ದೆ. ಈಗ ನಾನು ಚಪಾತಿನ ಸರ್ವ್ ಮಾಡ್ಕೊಂಡಿದ್ದೀನಿ. ಊಟ ಮಾಡೋದು ಒಂದೇ ಬಾಕಿ. ಹಾಗೆ ಈ ಒಂದು ವಿಡಿಯೋ ತುಣುಕು ನಿಮಗೆ ಹೇಗೆ ಅನ್ನಿಸ್ತು, ವಿಡಿಯೋ ಇಷ್ಟ ಆಯಿತಾ? ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನ್ ವೆಜ್ ಪ್ರಿಯರು ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ಸಾಧ್ಯ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಲೈಕು, ಕಮೆಂಟು ಮರಿದೇನೆ ಹೈಪ್ ಕೂಡ ಮಾಡಿ. ಇದರಿಂದ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಯೂಟ್ಯೂಬ್ ನಮ್ಮ ಒಂದು ಚಾನಲ್ನ ರೆಕಮೆಂಡ್ ಕೂಡ ಮಾಡುತ್ತೆ. ತುಂಬ ಅಂದರೆ ಸಖತ್ ಟೇಸ್ಟಿಯಾಗಿ ಬಂದಿದೆ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.